ತುರ್ತು ಪರಿಸ್ಥಿತಿ ಜಾರಿಗೆ 50 ವರ್ಷವಾದ ಹಿನ್ನೆಲೆ ಬಿಜೆಪಿ ಕರಾಳ ದಿನಾಚರಣೆ ಆಚರಣೆ ವಿಚಾರ. ಬೀದರ್ನಲ್ಲಿ ಸಣ್ಣ ಕೈಗಾರಿಕೆ ಸಚಿವ ದರ್ಶನಪುರ ಪ್ರತಿಕ್ರಿಯೆ. ಅವರು ಅಭಿವೃದ್ಧಿ ವಿಚಾರಗಳನ್ನ ಇಟ್ಟುಕೊಂಡು ಯಾವುದಾದ್ರೂ ಚುನಾವಣೆ ಹೋಗಿದ್ದಾರಾ? ನಾವು ಕೆಲಸ ಮಾಡಿವಿ ಅಂತ ಎದೆ ತಟ್ಟಿ ಹೇಳಿದ್ದಾರಾ? 11 ವರ್ಷದಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ದಾರೆ? ಇನ್ನು 11 ವರ್ಷದಲ್ಲಿ ನೀವು ಏನು ಮಾಡಿದ್ದೀರಂತ ಅವರನ್ನ ಕೇಳಿದ್ದೀರಾ? ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಹೌದು, ನೀವು ಯಾವತ್ತೂ ಬಿಜೆಪಿ ಅವರನ್ನ ಕೇಳಿಲ್ಲ, ನೀವು ಕೆಲಸ ಮಾಡೋರಿಗೆ ಕೇಳ್ತೀರಿ. ಇನ್ನು ಯಡಿಯೂರಪ್ಪ ವಿಜೇಂದ್ರ ದೊಡ್ಡ ಕಳ್ಳ ಅಂತ ಬಸನಗೌಡ ಹೇಳಕತ್ತಾನ. ಬೋಗಸ್ ಸಿಗ್ನೇಚರ್ ಮಾಡ್ಯಾನಂತ ಹೇಳಕತ್ತಾನ. ಇನ್ನ ಬಿಜೆಪಿಯವರು ಏನು ಮಾಡಿದ್ರು? ಅವರನ್ನ ತೆಗೆದು ಹಾಕಿದ್ರಾ? ಇನ್ನ ಔರಂಗಜೇಬ್ ಸತ್ತು ಎಷ್ಟು ವರ್ಷ ಆಯ್ತು? ಅವರ ಬಗ್ಗೆ ಮಾತಾಡಿದ್ರೆ ಏನು ಉಪಯೋಗ ಇವಾಗ? 1977ದಾಗ ಆದ ಎಮರ್ಜೆನ್ಸಿ ಬಗ್ಗೆ ಮಾತಾಡುವುದರಿಂದ ಈಗ ಅಭಿವೃದ್ಧಿ ಆಗುತ್ತಾ? ಅದು ಎಮರ್ಜೆನ್ಸಿ ಚಲೋ ಅಂತ ಯಾರು ಹೇಳಿಲ್ಲ. 50 ವರ್ಷ ಆದ್ಮೇಲೆ ಆ ವಿಷಯ ಯಾಕೆ? ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತ ನೀವು ಏನ್ ಮಾಡ್ತಿದ್ದೀರೋ ಅನ್ನೋದನ್ನ ಹೇಳಿ. ಹಿಂದೆ ಚಡ್ಡಿ ಚಲೋ ಇಲ್ಲ, ಅಂಗಿ ಚಲೋ ಇಲ್ಲ ಅಂದ್ರೆ ಹಿಂದೇನೆ ಪರಿಸ್ಥಿತಿ ಅದನ್ನ ಹೇಳ್ರಿ. ಇನ್ನು 50 ವರ್ಷ ಎಮರ್ಜೆನ್ಸಿ ಔರಂಗಜೇಬ್ದೇ ಹೇಳ್ತೀರಿ. ಸೊ ಹೀಗೆ ಬಿಜೆಪಿ ಹೋರಾಟಕ್ಕೆ ಕಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ದರ್ಶನಪುರ. ಸರ್, ಅವ್ರ ಬಳಿ ಏನಾದ್ರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಏನಾರ ಅದು ಅವ್ರ ಬಳಿ ಯಾವ್ದಾರ ಎಲೆಕ್ಷನ್ದಾಗ ಅಭಿವೃದ್ಧಿ ಕೆಲಸದ ಮ್ಯಾಗ ಹೋಗ್ಯಾರ ಎಂದರೆ ನಾವು ಕೆಲಸ ಮಾಡ್ಯಪ್ಪ ಅಂತ ಎದಿ ತಟ್ಟಿ ಹೇಳಿಗೆಸಿಂದ ಏನಾರ ಮಾಡ್ಯಾರ, ಏನಾರ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ಯಾರ ಇಷ್ಟು ವರ್ಷನಾಗ? ಏನು ಈಗ 11 ವರ್ಷ ಆಯ್ತಲ್ರಿ, ರೈತರಿಗೆ ಏನು ಮಾಡ್ಯಾರ, ಕೂಲಿ ಕಾರ್ಮಿಕ ನೀವೇ ಹೇಳ್ರಿ. ನೀವು ಕೇಳ್ಬೇಕು ಅವ್ರಿಗೆ, ಮಾಡೋರಿಗೆ ಕೇಳ್ತಾರೆ. ನೀವು ಯಾರಿಗೆ ಕೇಳಲ್ಲ. ರೈತ ಪರವಾಗಿ ನೀವೀರೇ ಪತ್ರಿಕಾದವರು, ಕೇಳ್ರಿ ಅವ್ರಿಗೆ. 11 ವರ್ಷ ಐತ್ರಿ ಪ್ರಧಾನಮಂತ್ರಿ ಆಗಿಸಿಂದ ಏನು ಮಾಡ್ರಿ ರೈತರಿಗೆ ಅಂತ ಕೇಳ್ಬೇಕಲ್ಲ. ನೀವು ಕೇಳ್ಕೊಂತ ಹೋದ್ರೆ ಅವರು ಅಂಜಿಗೆಸಿಂದ ಮಾಡ್ತಾರೆ. ನಿಮ್ಮ ಜವಾಬ್ದಾರಿನ ಅದ, ನೀವು ಮಾಡೋರಿಗೆ ಕೇಳ್ತೀರಿ. ಏನ್ರಿ ನಿನ್ನೆ ಮಾಡ್ತೀವಿ ಅಂದ್ರಿ, ಇವತ್ತು ಆಗಿಲ್ಲ. ಇಲ್ಲಿ ಕೇಳ್ರಿ. ಎಂದೂ ಕೂಡ ಬಿ ಜೆ ಪಿದವ್ರಿಗೆ ನೀವು ಕೇಳೇ ಇಲ್ಲ. ನಿಮ್ಮ ದೊಡ್ಡ ಕಳ್ಳ ಅನ್ನೋದು ಬಸನಗೌಡನ ಹೇಳಕತ್ತೇನೆ. ಯಡಿಯೂರಪ್ಪ ವಿಜೇಂದ್ರ ಬೋಗಸ್ ಸಿಗ್ನೇಚರ್ ಮಾಡ್ಯಾನ ವಿಜೇಂದ್ರ ಅಂತ ಹೇಳಕತ್ತೇನೆ. ಮತ್ತೆ ಏನು ಮಾಡಿದ್ರು ಬಿ ಜೆ ಪಿದವ್ರು? ತೆಗೆದಾಕಿದ್ರು ಅವನಿಗೆ? ಇಲ್ಲ. ಏನು ಕೆಲಸ ಮಾಡೋರಿಗೆ ನೀವು ಕೇಳ್ತೀರಿ. ಈಗ ಔರಂಗಜೇಬ್ ಸತ್ತು ಎಷ್ಟು ವರ್ಷ ಆಯಿತು? ಔರಂಗಜೇಬ್ ಬಗ್ಗೆ ಮಾತಾಡ್ತೀರಿ. ಅದರಿಂದ ಏನು ನಮಗೇನು ಉಪಯೋಗ ಅದು ಹೇಳ್ರಿ ಇಲ್ಲಿರೋರಿಗೆ? ಎಮರ್ಜೆನ್ಸಿ ಆಗಿ ಎಷ್ಟು ವರ್ಷ ಆಯಿತು? 77ದಾಗ ಆಯಿತು. ಈಗ ಅದು ಮಾತಾಡೋದ್ರಿಂದ ನಿಮಗೇನು ಅಭಿವೃದ್ಧಿ ಆಗ್ತದ? ನೀವೇನು ಮಾಡ್ಲಕ್ಕೈತ್ರಿ ಹೇಳ್ರಿ. ಯಾರು ಎಮರ್ಜೆನ್ಸಿದಾಗ ಆಗಿದ್ದು ಚಲೋ ಅಂತ ಯಾರು ಅಂದಿಲ್ಲ ಅವಾಗ. ಈಗ 50 ವರ್ಷ ಆದ್ಮ್ಯಾಗೂ ನೀವೇನು ಮಾಡ್ಲಕ್ಕೈತ್ರಿ? ಅಧಿಕಾರದಾಗ ಇರಲ್ಲ ಸೆಂಟ್ರಲ್ದಾಗ. ನೀವೇನು ಮಾಡ್ಲಕ್ಕೈತ್ರಿ ಹೇಳ್ರಿ? ಯಾವ ಸಮುದಾಯಕ್ಕೆ ಏನು ಮಾಡ್ಲಕ್ಕೈತ್ರಿ? ಬೇಕಲ್ಲ. ನೀವು ಬರೀ ಹಿಂದಿಂದ ನೀವು ಹಂಗಿಲ್ಲ, ನೀನು ಚಡ್ಡಿ ಚಲೋ ಇಲ್ಲ, ನೀನು ಅಂಗಿ ಚಲೋ ಇಲ್ಕಂದ್ರೆ ನಿಂದೇನದು ಪರಿಸ್ಥಿತಿ ಹೇಳ್ಬೇಕಲ್ಲ. ನೀವೇನು ಮಾಡ್ಲಕ್ಕೈತ್ರಿ? ಇನ್ನು 50 ವರ್ಷದಿಂದ ಇನ್ನೂ ಔರಂಗಜೇಬ್ದೇ ಹೇಳ್ತೀರಿ, ಇನ್ನು ಎಮರ್ಜೆನ್ಸಿದೇ ಹೇಳ್ತೀರಿ.